ನಿನ್ನೆ ಮೊನ್ನೆ ಎಲ್ಲಿ ಹೋಗಿದ್ನಣ್ಣ? ಯಾಕೆ ಯಾಕೆ ಏನು ಅನ್ಕೊಂಡಿದ್ಯಾ ನೀನು? ಗೌರ್ಮೆಂಟ್ ಅಫಿಷಿಯಲ್ಸ್ ಅಂದ್ರೆ ಏನು ಕೈ ಎತ್ತಿದ್ಯಾ ನೀನು? ಏನು ಕೈ ಎತ್ತದ್ ನೀನು? ಏನು ಕೈ ಎತ್ತದ್ ನೀನು? ಏನ ಇನ್ನೊಂದ್ಸಲ ಅಷ್ಟೇ ಇದು ನಿನ್ ಪೊಲೀಸ್ ಬಂದೈತೆ ನಿನ್ಗೆ. ಪೊಲೀಸ್ ಬಂದೈತೆ ನಿನ್ಗೆ. ಒಡೆಯರು ಎರಡು ದಿನ ಶಾಲೆಗೆ ಗೈರಾದ ವಿದ್ಯಾರ್ಥಿ ಪ್ರಶ್ನೆ ಮಾಡಿದ್ದಕ್ಕೆ ತಂದೆಯಿಂದ ಶಿಕ್ಷಕಿ ಮೇಲೆ ಹಲ್ಲೆ. ಶಾಲೆಗೆ ಯಾಕೆ ಬಂದಿಲ್ಲ ಅಂತ ವಿದ್ಯಾರ್ಥಿಗೆ ಬುದ್ಧಿವಾದ ಹೇಳಿದ ತಪ್ಪಿಗೆ ವಿದ್ಯಾರ್ಥಿಯ ತಂದೆ ಶಿಕ್ಷಕಿ ಮೇಲೆ ಗಂಭೀರವಾಗಿ ಹಲ್ಲೆ ಮಾಡಿರುವ ಘಟನೆ ಮಾಲೂರು ತಾಲೂಕಿನ ಕ್ಷೇತ್ರನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಚರಣ್ ಎಂಬ ವಿದ್ಯಾರ್ಥಿ 2 ದಿನದಿಂದ ಶಾಲೆಗೆ ಗೈರಾಗಿದ್ದ. ಆದ್ದರಿಂದ ಇದೇ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಂತಹ ಎಸ್ ಮಂಜುಳಾ ಎಂಬ ಸಹಶಿಕ್ಷಕಿ ಆ ಹುಡುಗನಿಗೆ ಬೈದು ಬುದ್ಧಿವಾದ ಹೇಳಿದ್ದಾರೆ. ಬುದ್ಧಿ ಹೇಳಿದ್ದೇ ಆ ಶಿಕ್ಷಕಿಯ ತಪ್ಪು ಎಂಬಂತೆ ವೀರಾವೇಶದಿಂದ ಬಂದಂತಹ ತಂದೆ ಚೌಡಪ್ಪ ಶಿಕ್ಷಕಿ ಎಂಬ ಪರಿಜ್ಞಾನವೂ ಇಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಆಕೆಯ ಮೇಲೆ ಗಂಭೀರವಾಗಿ ಹಲ್ಲೆ ಮಾಡಿದ್ದಾನೆ. ಹಲ್ಲೆಯಿಂದ ಶಿಕ್ಷಕಿಯ ತಲೆಭಾಗಕ್ಕೆ ಪೆಟ್ಟಾಗಿದ್ದು ಇದೀಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ವಿಷಯ ತಿಳಿತಾ ಇದ್ದಂತೆಯೇ ಆಸ್ಪತ್ರೆಗೆ ಧಾವಿಸಿದ ಮಾಲೂರು ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮುನೇಗೌಡ ಹಾಗೆ ಪದಾಧಿಕಾರಿಗಳು, ಹಾಗೆಯೇ ಕರ್ನಾಟಕ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಷಣ್ಮುಗಯ್ಯ ಹಾಗೂ ಪದಾಧಿಕಾರಿಗಳು ಶಿಕ್ಷಕಿಯ ಯೋಗಕ್ಷೇಮ ವಿಚಾರಿಸಿ ಧೈರ್ಯ ತುಂಬುವಂತಹ ಕೆಲಸವನ್ನ ಮಾಡಿದ್ದಾರೆ. ಇದಾದ ಬಳಿಕ ಮಾಸ್ತಿ ಪೊಲೀಸ್ ಸ್ಟೇಷನ್ಗೆ ಧಾವಿಸಿದಂತಹ ಸರ್ಕಾರಿ ನೌಕರರು ಠಾಣೆಯ ಅಧಿಕಾರಿ ಓಂ ಪ್ರಕಾಶ್ ಗೌಡ ಅವರಿಗೆ ದೂರನ್ನು ಸಲ್ಲಿಸಿ ಶಿಕ್ಷಕಿ ಮೇಲೆ ಹಲ್ಲೆ ಮಾಡಿರುವ ಆರೋಪಿಯನ್ನ ಬಂಧಿಸಬೇಕು, ಆತನ ವಿರುದ್ಧ ಎಫ್ಐಆರ್ ದಾಖಲಿಸಬೇಕು, ಆತನಿಗೆ ಜೈಲು ಶಿಕ್ಷೆ ವಿಧಿಸಬೇಕು, ಇಲ್ಲವಾದಲ್ಲಿ ತಾಲೂಕಿನ ಸರ್ಕಾರಿ ನೌಕರರೆಲ್ಲ ಸೇರಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಮಸ್ಕಾರ.
ಏನಿವತ್ತು ನಮ್ಮ ತಾಲೂಕಿನ ಬನಹಳ್ಳಿ ಸಂಕೀರ್ಣ ವ್ಯಾಪ್ತಿಯಲ್ಲಿ ಕ್ಷೇತ್ರನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿಯಾದಂಥ ಮಂಜುಳಾ ಮೇಲೆ ಅದೇ ಗ್ರಾಮದ ಚೌಡಪ್ಪ ಎಂಬುವರು ಅಮಾನುಷವಾಗಿ ಅವ್ರ ಮೇಲೆ ಹಲ್ಲೆ ಮಾಡಿ ಅವ್ರನ್ನ ವಿನಾಕಾರಣ ಹೊಡೆದು ಅವ್ಯಾಜ ಶಬ್ದಗಳಿಂದ ನಿಲ್ಲಿಸಿ ಜೊತೆಗೆ ಅವ್ರನ್ನ ತಳ್ಳಿ ಅವರಿಗೆ ಚಿಕ್ಕಾಪಟ್ಟೆ ಗಾಯಗಳಾಗಿ ತಲೆಗೆ ಪೆಟ್ಟು ಬಿದ್ದು ಅವರು ಆಸ್ಪತ್ರೆಯಲ್ಲೇ ದಾಖಲೆ ಆಗಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲ ಸರ್ಕಾರಿ ನೌಕರರ ಸಂಘ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಎಲ್ಲ ಸರ್ಕಾರಿ ನೌಕರರ ವೃಂದ ಸಂಘಗಳು ಎಲ್ಲ ಸೇರಿ ಆ ಹಲ್ಲೆಯನ್ನು ಖಂಡಿಸುತ್ತಾ ಅವ್ರನ್ನ ಈಗಲೇ ಕೂಡಲೇ ಅವ್ರ ಮೇಲೆ ಶಿಸ್ತು ಕ್ರಮ, ಕಾನೂನು ರೀತಿ ಶಿಸ್ತು ಕ್ರಮ ತಗೊಂಡು ಅವ್ರ ಮೇಲೆ FIR ಹಾಕಿ ಅವ್ರನ್ನ ಅರೆಸ್ಟ್ ಮಾಡೋಂಥ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವಿವತ್ತು ಮಾಸ್ತಿ ಪೊಲೀಸ್ ಸ್ಟೇಷನ್ಗೆ ಬಂದು ಮಾಸ್ತಿ ಪೊಲೀಸ್ ಸ್ಟೇಷನಲ್ಲಿ ಏನು ಆರಕ್ಷಕ ನಿರೀಕ್ಷಕರಾದಂಥ ನಮ್ಮ ಓಂ ಪ್ರಕಾಶ್ ಗೌಡ್ರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀರಿ. ಅದರಂತೆ ಅವರು ಸ್ಪಂದಿಸಿ ಈಗ ಎಲ್ಲ ಸ್ಥಳಕ್ಕೆ ಹೋಗಿ ಸ್ಥಳದಲ್ಲಿ ಮಾಜರು ಕೂಡ ಮಾಡಿದ್ದಾರೆ ಮತ್ತು FIR ಕೂಡ ಆಗ್ತಿದೆ. ಅವ್ರನ್ನ ಅರೆಸ್ಟ್ ಮಾಡ್ತೀನಿ ಅನ್ನೋ ಭರವಸೆನೂ ಕೊಟ್ಟಿದ್ದಾರೆ. ಅವ್ರನ್ನ ಅರೆಸ್ಟ್ ಮಾಡದೇ ಇದ್ದರೆ ಮತ್ತು ಇವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳದೇ ಇದ್ದರೆ ನಾವು ಇಡೀ ಸರ್ಕಾರಿ ನೌಕರರ ಸಂಘ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಒಟ್ಟುಗೂಡಿ ಸಾಮೂಹಿಕವಾಗಿ ಎಲ್ಲರೂ ಕೂಡ ಒಂದು ಪ್ರತಿಭಟನೆ ಮಾಡೋಂಥ ಕಾರ್ಯಕ್ರಮನೂ ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ನಮಗೆ ಏನು ಸರ್ಕಾರಿ ನೌಕರರ ಸಂಘ ಇದೆ, ಸರ್ಕಾರಿ ನೌಕರರಿಗೆ ಇವತ್ತಿನ ದಿನಗಳಲ್ಲಿ ಸುಭದ್ರವಾದ ಒಂದು ಭದ್ರತೆ ಇಲ್ಲದೆ ಇರುವಂಥದ್ದು ವ್ಯವಸ್ಥೆಯನ್ನು ನಾವು ಕಾಣಬೇಕಾಗ್ತದೆ. ಏನು ಇವತ್ತು ಆ ಮಹಿಳಾ ಸಿಬ್ಬಂದಿ, ಮಹಿಳಾ ಸರ್ಕಾರಿ ಶಿಕ್ಷಕಿ ಆ ಒಂದು ಕ್ಷೇತ್ರನಹಳ್ಳಿ ಗ್ರಾಮದಲ್ಲಿ ಹೋಗಿ ಕರ್ತವ್ಯ ನಿರ್ವಹಿಸಿದವರು ತಾಲೂಕಿನ ಕ್ಷೇತ್ರನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಇವತ್ತಿನ ದಿನ ನಮ್ಮ ಶಿಕ್ಷಕಿಯಾದಂಥ ಶ್ರೀಮತಿ ಮಂಜುಳಾ ಅನ್ನೋರ ಮೇಲೆ ದೈಹಿಕವಾಗಿ ಹಲ್ಲೆಯನ್ನು ಮಾಡಿರ್ತಕ್ಕಂಥ ಚೌಡಪ್ಪನವರು ಆ ಶಾಲೆಯ ಪೋಷಕರಾಗಿ ಶಿಕ್ಷಕಿ ಮೇಲೆ ವಿನಾಕಾರಣ ಹಲ್ಲೆಯನ್ನು ಮಾಡಿ ಮಗುವಿನ ವಿಚಾರವಾಗಿ ಇಂದಿನ ದ್ವೇಷಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಆ ಶಿಕ್ಷಕಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಅದನ್ನು ಖಂಡಿಸಿ ನಾವು ಬೆಳಗ್ಗೆಯಿಂದಲೂ ಕೂಡ ನಮ್ಮ ಎಲ್ಲ ಸಂಘಟನೆಗಳು ಇದನ್ನು ಖಂಡಿಸ್ತಾ ಇದ್ದೇವೆ. ಈಗಾಗಲೇ ನಾವು ಅವರಿಗೆ ರಕ್ಷಣೆ ಕೊಡುವ ಸಲುವಾಗಿ ಎಲ್ಲ ಸಂಘಟನೆಗಳು ಕಾರ್ಯೋನ್ಮುಖವಾಗಿ ನಮ್ಮ ಎಲ್ಲ ನೌಕರರಿಗೆ ಯಾವುದೇ ರೀತಿಯಾದಂಥ ಈ ಥರದ ಸಮಸ್ಯೆಗಳು ಆಗಬಾರ್ದು ಮುಂದಿನ ದಿನಗಳಲ್ಲಿ. ಇವತ್ತು ನಮ್ಮ ಶಿಕ್ಷಕಿ ಮಂಜುಳಾಗಿರ್ಬೋದು, ಮುಂದಿನ ಯಾವುದೇ ಸರ್ಕಾರಿ ನೌಕರರಿಗೆ ಈ ರೀತಿ ಸೇವಾವಧಿಯಲ್ಲಿ ಕೆಲಸ ಮಾಡುವಂಥ ಸಮಯದಲ್ಲಿ ನಮಗೆ ರಕ್ಷಣೆ ಇಲ್ಲ ಅಂದರೆ ಸರ್ಕಾರಿ ನೌಕರ ಯಾವ ರೀತಿ ಕೆಲಸ ಮಾಡಲಿಕ್ಕೆ ಸಾಧ್ಯ? ಆ ನಿಟ್ಟಿನಲ್ಲಿ ನಮಗೇನು ಕಾನೂನು ರೀತಿಯಲ್ಲಿ ಚೌಡಪ್ಪನವರು ಈ ದೈಹಿಕ ಹಲ್ಲೆಯನ್ನು ಮಾಡಿದ್ದಾರೆ ಅದನ್ನು ಉಗ್ರವಾಗಿ ಖಂಡನೆ ಮಾಡ್ತೀವಿ. ಅವ್ರನ್ನ ಕೂಡಲೇ ಬಂಧಿಸಿ ಅವ್ರನ್ನ FIR ಹಾಕಿ ಅವರಿಗೆ ಜೈಲಿಗೆ ಕಳಿಸ್ಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ನಾವು ಮಾಡ್ತಾ ಪೊಲೀಸ್ ಇಲಾಖೆಯನ್ನು ವಿನಂತಿ ಮಾಡ್ತಾ ಇದ್ದೇವೆ. ಈ ರೀತಿಯಾದಂಥ ಘಟನೆ ನಾವ್ಯಾರೂ ಕೂಡ ಸಹಿಸುವಂಥದ್ದು ಅಲ್ಲ. ಹಾಗಾಗಿ ಇವತ್ತಿನ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಸರ್ಕಾರಿ ಕೆಲಸ ಮಾಡ್ತಕ್ಕಂಥ ನೌಕರರು ನಮಗೆ ಈ ರೀತಿಯಾದಂಥ ಸಮಸ್ಯೆಗಳು, ಗೊಂದಲಗಳು, ಈ ರೀತಿಯ ಒಂದು ಘಟನೆಗಳು ನಡೆದಂಥ ಸಮಯದಲ್ಲಿ ಸರ್ಕಾರಿ ಸೇವೆಯನ್ನು ಯಾವ ರೀತಿ ಮಾಡಲಿಕ್ಕೆ ಸಾಧ್ಯ? ಅದು ದಯಮಾಡಿ ಎಲ್ಲರೂ ಕೂಡ ನಮಗೆ ಪೊಲೀಸರು ವಿಶೇಷವಾಗಿ ನಮಗೆ ಒಂದು ರಕ್ಷಣೆಯನ್ನು ಕೊಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಅವ್ರಿಗೇನು ಚೌಡಪ್ಪ ಅನ್ನೋರಿಗೆ ಉಗ್ರವಾದಂಥ ಶಿಕ್ಷೆಯನ್ನು ಕೊಡಲಿಲ್ಲ ಅಂತ ಪಕ್ಷಕ್ಕೆ ನಾವೆಲ್ಲ ಸಂಘಟನೆಗಳು, ಶಿಕ್ಷಕರ ಸಂಘ ಆಗ್ಬೋದು, ನೌಕರ ಸಂಘ ಆಗ್ಬೋದು, ಇತರೆ ವೃಂದ ಸಂಘಗಳೆಲ್ಲವೂ ಸೇರಿ ಒಟ್ಟಿಗೆ ನಾವು ತಾಲೂಕು ಮಟ್ಟದಲ್ಲಿ ಉಗ್ರವಾದಂಥ ಹೋರಾಟವನ್ನು ಮಾಡಲಿಕ್ಕೆ ನಾವು ಮುಂದಾಗ್ತೀವಿ ಅಂತಕ್ಕಂಥ ಮಾತು ಹೇಳ್ತಾ ಕೂಡಲೇ ಅವ್ರನ್ನ ಬಂಧಿಸಬೇಕು. ಈಗಾಗಲೇ ನಮ್ಮ ಪೊಲೀಸ್ ಸಾಹೇಬರು ಅದಕ್ಕೆ ಸ್ಪಂದಿಸಿದ್ದಾರೆ, ಅವ್ರನ್ನ ಬಂಧಿಸ್ತೀವಿ ಅಂತ ಹೋಗಿದ್ದಾರೆ. ಅವರಿಗೆ ಧನ್ಯವಾದಗಳು ಹೇಳ್ತಾ, ನಮಗೆ ಯಾವುದೇ ರೀತಿಯಾದಂಥ ಈ ರೀತಿ ಘಟನೆಗಳು ನಡೆದಂಥ ಸಮಯದಲ್ಲಿ ನಮ್ಮ ಪೊಲೀಸ್ನವರು ವಿಶೇಷವಾಗಿ ನಮಗೆ ರಕ್ಷಣೆಯನ್ನು ಕೊಡಬೇಕು ಅಂತೇಳಿ ಅವರಲ್ಲಿ ನಾವು ಒತ್ತಾಯ ಮಾಡಿದ್ದೇವೆ. ನಮಸ್ಕಾರ. ಅವರು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿಲ್ಲ, ನಡೀತಿದ್ರು. ನಾವು ನೌಕರ ಸಂಘ, ಶಿಕ್ಷಕರ ಸಂಘದಿಂದ ಪ್ರೊಟೆಕ್ಷನ್ ಅಂತ ಪೊಲೀಸ್ ಸ್ಟೇಷನ್ ಬಂದಿದ್ದೇವೆ. ಆಯ್ತು.